ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಟೊಮ್ಯಾಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಅವಾಗಲೇ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಒಂದೇ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಸೊ ಅದಕ್ಕೆ ಪಾಸ್ ಮಾಡಿ ಇವಾಗಿಂದ ಶುರು ಮಾಡ್ತಿದ್ದೀನಿ. ಮೊದಲಿಗೆ 4 ಟೇಬಲ್ ಸ್ಪೂನ್ ಗೀ ಹಾಕಿ ಮತ್ತು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸಾಸಿವೆ, ಜೀರಿಗೆಯನ್ನು ಹಾಕಿ ಮಿಕ್ಸ್ ಮಾಡಿ ಆನಿಯನ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ. ಆಫ್ಟರ್ ಮಿಕ್ಸಿಂಗ್ ದ್ಯಾಟ್ ಇದು ಸ್ವಲ್ಪ ಬ್ರೌನ್ ಆಗುತ್ತೆ, ಬ್ರೌನ್ ಕನ್ಸಿಸ್ಟೆನ್ಸಿ ಬರೋ ತನಕ ಇದಾಗ್ತಾ ಇರುತ್ತೆ, ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಬ್ರೌನ್ ಕಲರಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ನಮಗೆ ಗೀ ಆ್ಯಡ್ ಮಾಡಿದ್ರೆ ಓಕೆ, ಆ್ಯಡ್ ಮಾಡಿಲ್ಲ ಅಂದ್ರೂ ಓಕೆ, ನಡೆಯುತ್ತೆ. ಸೊ ವಿತ್ ಆಯಿಲ್ ಕೂಡ ಮಾಡ್ಬೋದು. ಫಸ್ಟ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬ್ರೌನ್ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಂಡು ಟೇಸ್ಟ್ ಎಷ್ಟು ಡೀಪ್ ಬ್ರೌನ್ ಆಗುತ್ತೋ ಆನಿಯನು ಅಷ್ಟು ಮಸ್ತ್ ಟೇಸ್ಟ್ ಬರುತ್ತೆ. ಸೊ ಟೊಮ್ಯಾಟೋನ ಹಚ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಮಸಾಲ ಪ್ರಾಡಕ್ಟ್ಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಖಾರದ ಪುಡಿ, ಕಲ್ಲುಪ್ಪು, ಧನಿಯಾ ಪುಡಿ, ಅರಿಶಿನ, ಆ್ಯಂಡ್ ದೆನ್ ದಿಸ್ ಇಸ್ ಚಿಕನ್ ಮಸಾಲ, ಆ್ಯಂಡ್ ಆಫ್ಟರ್ ದಟ್ ದಿಸ್ ಇಸ್ ಸ್ವಲ್ಪ ಗರಂ ಮಸಾಲ. ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಆಫ್ಟರ್ ದಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಆಯಿಲ್ ಕಂಟೆನ್ಸಿ ಸ್ವಲ್ಪ ಕಡಿಮೆ ಇತ್ತು, ನನಗೆ ಆ್ಯಕ್ಚುಲಿ ಸ್ವಲ್ಪ ಕೆಮ್ಮು ಬಂದುಬಿಟ್ಟಿತ್ತು ಅಂತ ನಾನು ಸ್ಟಾಪ್ ಮಾಡಿದ್ದೆ. ಆಫ್ಟರ್ ದ್ಯಾಟ್ ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿಲ್ ಜಸ್ಟ್ ಪ್ರಿಪೇರ್ ಸಮಥಿಂಗ್. ರೈಸ್ಗೆ ಪ್ರಿಪೇರ್ ಮಾಡಬೇಕು. ರೈಸಿಗೆ ಪ್ರಿಪರೇಷನ್ ಮಾಡಿ ಮತ್ತು ಮಸಾಲೆಗಳನ್ನೆಲ್ಲ ಹಾಕೋದು ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ರೈಸಿಗೆ ರೆಡಿ ಮಾಡ್ಕೊತೀನಿ. ಸೊ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಸೊ ಐ ಆಮ್ ಆ್ಯಡಿಂಗ್ ಚಿಲ್ಲಿ ಪೌಡರ್ 2.5 ಸ್ಪೂನ್, 2.5 ಚಮಚ ಖಾರದ ಪುಡಿ. ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ,